ಗದಗ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಜರುಗಿದ ನಾಗರ ಪಂಚಮಿ. ಗದಗ ಜಿಲ್ಲೆಯಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಮಹಿಳೆಯರು ಮಕ್ಕಳು ನಾಗದೇವರಿಗೆ ಹಾಲನ್ನೆರೆದು ನಾಗರ ಪಂಚಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಶೇಂಗಾ ಉಂಡಿ, ಎಳ್ಳು ಉಂಡಿ, ದಾಣಿ ಉಂಡಿ, ರವೆ ಉಂಡಿ, ಕರದಂಟು, ಅಳ್ಳಿಟ್ಟು, ತಂಬಿಟ್ಟು ಹೀಗೆ ತರೆಯವಾರಿ ಉಂಡಿಗಳು ಖಾದ್ಯಗಳ ಜೊತೆಗೆ ಕಡಲೆ ಉಸಿರಿ ಮಾಡಿ ನಾಗದೇವರಿಗೆ ಎಡೆ ಹಿಡಿದು ಪೂಜಿಸಿದರು. ಗೋಧಿ ಹಾಗೂ ಮುಸುಕಿನ ಜೋಳದ ಸಸಿಗಳು ಜೊತೆಗೆ ಹೂಗಳ ಅಲಂಕಾರ ಮಾಡಿದರು. ನಾಗದೇವರಿಗೆ ಎಡೆ ಮಾಡಿ ತಾವು ಕೂಡ ಸಸಿ ಮುಡಿದು ಹಂಗುನೂಲು ಹಾಕಿಕೊಂಡು ಮಹಿಳೆಯರು ಸಂತಸ ಪಟ್ಟರು. ಕೊಬ್ಬರಿ ಬಟ್ಟಲಿನಲ್ಲಿ ಬೆಲ್ಲದಚ್ಚು ಇಟ್ಟು ದೇವರ ಪಾಲು, ನನ್ನ ಪಾಲು, ಅವರ ಪಾಲು, ಇವರ ಪಾಲು, ಕುಟುಂಬಸ್ಥರ ಪಾಲು ಅಂತೆಲ್ಲ ಹೆಸರು ಹೇಳುತ್ತಾ ದೇವರಿಗೆ ಹಾಲು ಎರೆದರು. ಸಮಸ್ತ ನಾಡಿನ ಜನರಿಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ಸಮೃದ್ಧಿಯಾಗಲಿ ಎಂದು ಎಲ್ಲ ಮಹಿಳೆಯರು ದೇವರಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಂಡರು. ನಂತರ ಜೋಕಾಲಿ ಆಡಿ ಸಂಭ್ರಮಿಸಿದರು. ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇದು ನಾಗರ ಪಂಚಮಿ 5 ದಿನ ಮಾಡ್ತೀವಿ ರೀ. ಎಲ್ಲ ಒಂದೊಂದು ದಿನ ರೊಟ್ಟಿ ಮತ್ತು ಉಂಡಿ, ಎಳ್ಳು ಉಂಡಿ, ಎಲ್ಲ ಥರದ್ದು ಉಂಡಿ ಮಾಡ್ತೀವಿ. ಎಳ್ಳು ಹಚ್ಚಿದ ರೊಟ್ಟಿ ಮಾಡ್ತೀವಿ ಮತ್ತು ತರಕಾರಿ ಎಲ್ಲ ಹಾಕಿ ಕಾಯಿಪಲ್ಲೆ ಹಾಕಿ ಮಾಡ್ತೀವಿ. ಇವತ್ತು ಬ್ಯಾಳಿಗೆ ಹಾಕಿ ಇವತ್ತು ಸ್ಪೆಷಲ್ ಹಾಲು ಹಾಕೋ ಹಬ್ಬ ಐತಲ್ಲ, ಹಾಲು ಹಾಕಕ್ಕೆ ಬಂದೀವಿ. ಎಲ್ಲರೂ ಸೇರಿ ಫ್ಯಾಮ್ಲಿ ಸೇರಿ ಎಲ್ಲ ಹಾಲು ಹಾಕಿ ಎಲ್ಲರೂ ಹ್ಯಾಪಿಯಿಂದ ಪಂಚಮಿ ಹಬ್ಬ ಮಾಡ್ತೀವಿ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೋತೀವಿ. ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾಗರ ಪಂಚಮಿ ಹಬ್ಬ ಇವತ್ತು. ನಾವು ನಿನ್ನೆ ರೊಟ್ಟಿ ಪಂಚಮಿ ಮಾಡಿದ್ವಿ. ನಮ್ಮ ಗಂಡನ ಮನೆಯಿಂದ ಇಲ್ಲಿ ತವ್ರ ಮನೆಗೆ ಹಬ್ಬಕ್ಕಂತ ಬಂದಿದ್ದೀವಿ. ನಿನ್ನೆ ಎಲ್ಲ ಉಂಡಿ ಎಲ್ಲ ಮಾಡಿದ್ದೀವಿ. ಶೇಂಗಾ ಉಂಡಿ, ಎಳ್ಳು ಉಂಡಿ ಎಲ್ಲ ಸ್ಪೆಷಲ್ ಮಾಡಿರ್ತೀವಿ. ಇವತ್ತು ತಂಬಿಟ್ಟು ಉಂಡಿ ಮಾಡಿ ಹಾಲು ಹಾಕ್ತೀವಿ. ನಾಳೆ ಕರ್ಗೆಡ್ಬು ಮಾಡಿ ಹಾಲು ಹಾಕಿ ಹಬ್ಬ ಆಚರಣೆ ಮಾಡ್ತೀವಿ. ಎಲ್ಲ ಬಂದು ಎಲ್ಲರನ್ನೂ ಕರೆದು ಊಟ ಮಾಡಿಸ್ತೀವಿ. ನಾಡ್ದು ಒಂಥರ 5 ದಿನದ ಹಬ್ಬ ಇದು. ಪಂಚಮಿ ಅಂದರೆ ಜೋಕಾಲಿ ಕಟ್ಟಿ ಎಲ್ಲ ಸಣ್ಣ ಹುಡುಗರು ಆಟ ಆಡಿ ಸಂಭ್ರಮಿಸ್ತಾರೆ ಹಬ್ಬನ. ಎಲ್ಲರೂ ಖುಷಿಯಿಂದ ಆಚರಣೆ ಮಾಡ್ತೀವಿ ಈ ಹಬ್ಬನ. ಪಂಚಮಿ ಅಂದ್ರೇ ಎಲ್ಲರೂ ಹೆಣ್ಮಕ್ಳು ಬಂದು ಆಚರಣೆ ಮಾಡೋ ಹಬ್ಬ. ಎಲ್ಲ ಹೆಣ್ಮಕ್ಳು ಕರೆಸ್ತಾರೆ ಇವು ಹಬ್ಬಕ್ಕೆ. ಮನೆಗೆ ಹೋಗಿ ತವ್ರ ಮನೆಗೆ ಬಂದು ಹಾಲು ಹಾಕ್ತಾರೆ ಈ ಹಬ್ಬಕ್ಕೆ. ಎಲ್ಲರೂ ಬಂದು ಸೇರ್ತೀವಲ್ಲ ಒಂದು ಕಡೆಗೆ. ಬೇರೆ ಬೇರೆ ಊರಿಗೆ ಹೋಗಿರ್ತೀವಿ ಕೆಲ್ಸಕ್ಕೆ ಅಂತೇಳಿ. ಈ ಹಬ್ಬ ಬಂದ ಕೂಡ ಎಲ್ಲರೂ ಬಂದು ಸೇರಿ ಆಚರಣೆ ಮಾಡ್ತೀವಿ ಹಬ್ಬಕ್ಕೆ. ಅದಕ್ಕೆ ಎಲ್ಲರಿಗೂ ಖುಷಿ ಆಗುತ್ತೆ ಈ ಹಬ್ಬ ಅಂದರೆ. ಪಂಚಮಿ ಅಂದರೆ ಹೆಣ್ಮಕ್ಳಿಗೆ ಪಂಚ ಪ್ರಾಣ ಆಗುತ್ತೆ. ಇದು ಖುಷಿ ಆಗುತ್ತೆ ರೀ, ತುಂಬ ಖುಷಿ ಆಗುತ್ತೆ. ಹಾಲು ಹಾಕೋದಕ್ಕೆ ಬಂದೀವಿ ರೀ ನಾವು ಇಲ್ಲಿ. ಇವತ್ತು ನಾವು ಹಾಲು ಹಾಕಕ್ಕೆ ಬಂದಿದ್ದೀವಿ. ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ನಾವು ದೇವಸ್ಥಾನಕ್ಕೆ ಬಂದು ಹಾಲು ಹಾಕ್ತಾ ಇದ್ದೀವಿ, ಬೇಡ್ಕೊತಾ ಇದ್ದೀವಿ ದೇವಸ್ಥಾನದ. ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಬೇಡ್ಕೊತೀವಿ. ನಮಗೆ ನಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತೀವಿ. ರೈತರಿಗೆಲ್ಲ ಒಳ್ಳೇದಾಗಲಿ ಅಂತ, ಮಳೆ ಬೆಳೆ ಆಗಲಿ ಅಂತ ಬೇಡ್ಕೊತೀವಿ ರೈತರಿಗೆ.